ನಮಸ್ಕಾರ. ನಾನು ಪ್ರಸಾದ್ ಅಂತ ಬೆಂಗಳೂರಿಂದ. ನಿನ್ನೆ RCB ವಿನ್ ಆಗಿದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಮಾತಾಡ್ತಾಯಿದ್ದೀನಿ. ಏನಿಲ್ಲ, ನನಗೆ ಕ್ರಿಕೆಟಲ್ಲಿ ಅಷ್ಟು ಇದು ಇಲ್ಲ, ಏನೋ ಕ್ರಿಕೆಟ್ ನೋಡಲ್ಲ, ಗೊತ್ತಿಲ್ಲ ಅಷ್ಟೊಂದು. ಆದರೂ ನಿನ್ನೆ ಫೈನಲಲ್ಲಿ ಎಲ್ಲರೂ ತುಂಬ ಆಸೆ ಇಟ್ಕೊಂಡು ಅಷ್ಟು ವರ್ಷದಿಂದ ಈ ಥರ ಫೈನಲ್ಗೆ ಬಂದಿದ್ದಾರೆ, ಗೆಲ್ತಾರೆ ಈ ಸಾರಿ ಅನ್ನೋದೊಂದು ಮಾತುಗಳಿತ್ತಲ್ಲ. ಅದಕ್ಕೆ ನಿನ್ನೆ ನಾನು ನೋಡಿದೆ ಮ್ಯಾಚ್ ನೋಡಿದ್ದು, ಗೆದ್ದಿದ್ದು ತುಂಬ ಖುಷಿ ಆಯಿತು. ಮತ್ತು ಎರಡನೇದೇನು ಅಂತಂದರೆ ಖುಷಿಯಾಗಿದ್ದು, ಆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಗೆದ್ದ ಮೇಲೆ ಎಲ್ಲರೂ ಪ್ಲೇಯರ್ಸ್ನ ಮಾತಾಡಿಸ್ತಾರಲ್ಲ, ಅವ್ರಿಗೇನು ಹೇಳ್ತಾರೋ ಗೊತ್ತಿಲ್ಲ, ಅವರೆಲ್ಲ ಬಂದು ಮಾತಾಡಿಸುವಾಗ ಅವ್ರನ್ನೆಲ್ಲ ನೋಡಿದಾಗ ನನಗೆ ಖುಷಿಯಾಗಿದ್ದೇನೆಂದ್ರೆ, ಅದು ಫಾರಿನರ್ಸು, ಇಂಗ್ಲೀಷವರು, ಅವರೂ ಎಲ್ಲರೂ ಕುರ್ತಾ ಅಂದರೆ ಜುಬ್ಬಾ ಪೈಜಾಮ ಕುರ್ತಾ ಆ ಥರ ಹಾಕ್ಕೊಂಡು, ಅದು ಅವನು ಯಾರೋ ಒಬ್ಬನು ಹೈಟು ಪರ್ಸ್ನಾಲಿಟಿ ಜೋರಾಗಿದ್ದರು, ಅವರು ಆರೆಂಜ್ ಕಲರ್ ಹಾಕ್ಕೊಂಡು ಎಲ್ಲರೂ ಆ ಥರ, ರವಿಶಾಸ್ತ್ರಿ ಅವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಇವರೆಲ್ಲ ಕುರ್ತಾನಲ್ಲಿದ್ದರು. ಅಂದರೆ ಇಂಡಿಯನ್ ಕಲ್ಚರ್ ಹೇಳೋವಂಥ ಡ್ರೆಸ್ಸು, ಸೀರೆ ಆಗಲಿ, ನಮ್ಮ ಕುರ್ತಾ ಪೈಜಾಮ ಅವೆಲ್ಲ. ಸೊ ಅದೆಲ್ಲ ಖುಷಿ ಆಯಿತು ನೋಡಿ ಎಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನೆಂದರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ದುಃಖ ತಡೆಯೋಕ್ಕಾಗದ್ರೆ ಹತ್ಕೊಂಡಾಗ ಇಲ್ಲಿ ನೋಡ್ತಾ ಇರೋರು, ನಾನು ಬೇಗ ಎಮೋಷ್ನಲ್ ಆಗ್ತೀನಿ, ನಾನು ಹತ್ಕೊಂಡೆ. ಆಮೇಲೆ ಅವರೆಲ್ಲ ದುಃಖ ಸಂತೋಷ ಎರಡೂ ಹಂಚ್ಕೊಂಡು ಎಲ್ಲರ ಹತ್ರನೂ. ಆಮೇಲೆ ಇದೇ ಥರ ಮಾತಾಡುವಾಗ ನವಜೋತ್ ಸಿಂಗ್ ಸಿದ್ದು ಅವ್ರ ಹತ್ರ ಮಾತಾಡುವಾಗ ಕ್ರಿಸ್ ಗೆಲ್ಲು ಮತ್ತು ಇನ್ನೊಬ್ಬರು ಜೊತೆಗೆ ಇದ್ದರು. ಅವ್ರ ಮುಂದೆ ಮಾತಾಡ್ತಾ ಅವರು ಬೆಂಗಳೂರು ಬಗ್ಗೆ ಹೊಗಳಿದ್ದು, ಬೆಂಗಳೂರು ಬಗ್ಗೆ ಮಾತಾಡಿದ್ದು, ವಿರಾಟ್ ಕೊಹ್ಲಿ ಅವರು ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ, ಬೆಂಗಳೂರು ನೆಲ ನಂದು, ಬೆಂಗಳೂರು ನಮ್ಮದು ಅನ್ನೋ ಥರ ಮಾತಾಡಿದ್ರು. ತುಂಬ ಖುಷಿ ಆಯಿತು ಅದೆಲ್ಲ ಕೇಳಿ, ಬೆಂಗಳೂರು ಬಗ್ಗೆ ಇಷ್ಟೊಂದು ಅಭಿಮಾನ ಇದೆ ಅವ್ರಿಗೆ ಅಂತ. ಆಮೇಲೆ ಅವ್ರಿಗೆ ಹೇಳ್ತಾಯಿದ್ರು ಪಕ್ಕದಲ್ಲಿ ಕ್ರಿಸ್ ಗೆಲ್ಲು ಮತ್ತು ಇನ್ನೊಬ್ಬರಿಗೆ, ನಾವು ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಅಂತ. ಅಂದರೆ ನೆನ್ನೆನೇ ಅವರು ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡೋ ಥರ ನೆನ್ನೆನೇ ಮಾತಾಡ್ತಾಯಿದ್ರು. ಅದೆಲ್ಲ ಖುಷಿ ಆಯಿತು. ಆಮೇಲೆ ಅವರಿಬ್ಬರಿಗೂ ಹೇಳಿಕೊಟ್ಟು, ಈ ಸಲ ಕಪ್ಪು ನಮ್ಮದು ಅನ್ನೋದನ್ನ ಹೇಳಿಸಿದ್ರು 2-3 ಸಾರಿ. ಅಷ್ಟು ಖುಷಿಯಾಗಿದ್ದರು ಆ ವಿಷಯದಲ್ಲಿ. ನನಗೂ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ಇನ್ನೊಂದು ಸಾರಿ RCBಗೆ ಜಯ ಸಿಕ್ಕಿದ್ದಕ್ಕೆ ಖುಷಿಯಾಗಿ ಥ್ಯಾಂಕ್ಸ್ ಹೇಳಿ, ನೆಕ್ಸ್ಟು ಇದೇ ಥರ ಹಿಂಗೆ ಗೆಲ್ಕೊಂಡಿರಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ.